ಪ್ರೀತಿಯ ಆಸರಿಟಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿನ ಕೂಡ ಈ ಆನರ್ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ವಂದಿಸ್ತಾ ಇದ್ದೇವೆ. ಈ ಆನರ್ ಎಂಬಂಥ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾಗಿ ದೇವರ ಸೇವೆಯನ್ನು ಮಾಡುವಂಥ ಶ್ರೇಷ್ಠವಾದ ದೇವರ ಸೇವಕರುಗಳನ್ನು ಮಾನಿಸುವಂಥ ಕಾರ್ಯಕ್ರಮವೇ ಆನರ್ ಆಗಿದೆ. ಸತ್ಯವೇದದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾರೆ: ಒಬ್ಬನು ನನ್ನ ಸೇವೆಯನ್ನು ಮಾಡುವುದಾದರೆ ತಂದೆಯು ಅವನನ್ನು ಘನಪಡಿಸುವನೆಂಬುದಾಗಿ. ಸೇವೆ ಎಂಬುದಾಗಿ ಹೇಳುವಾಗ ಅದು ಬಹಳ ಒಂದು ಕಠಿಣವಾದಂಥ ಒಂದು ಕೆಲಸವಾಗಿರುತ್ತದೆ. ಅನೇಕರು ನೆನೆಸ್ತಾರೆ ಸೇವೆ ಅಂದರೆ ಬಹಳ ಸುಲಭ ಎಂಬುದಾಗಿ. ಆದರೆ ಅದು ಸುಲಭವಾದದ್ದಲ್ಲ. ಆದರೆ ಅದರಲ್ಲಿ ಅನೇಕ ಕಷ್ಟಗಳು, ಶ್ರಮಗಳು ಆ ಒಂದು ಸೇವೆಯಲ್ಲಿ ಇರುವಂಥದ್ದಾಗಿದೆ. ಆ ಸೇವೆಯಲ್ಲಿ ಎಷ್ಟೋ ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸಿ ಅನೇಕ ಸೇವಕರು ಸೇವೆಯನ್ನು ಮಾಡ್ತಾರೆ. ಆದರೆ ಅವ್ರನ್ನ ಪ್ರೋತ್ಸಾಹಿಸುವುದಕ್ಕೂ, ಅವರನ್ನು ಎಂಕರೇಜ್ಮೆಂಟ್ ಮಾಡುವುದಕ್ಕೂ ಯಾರೂ ಇರುವುದಿಲ್ಲ. ಆದರೆ ಅಂಥ ಒಂದು ಸೇವಕರನ್ನು ಗುರುತಿಸಿ ಆಸರೆ ಟಿವಿ ಇವತ್ತು ಆನರ್ ಎಂಬಂಥ ಕಾರ್ಯಕ್ರಮವನ್ನು ಮಾಡುತ್ತಾ ಇದೆ. ವಿಶೇಷವಾಗಿ ಈ ದಿನ ಕೂಡ ವಿಶೇಷವಾದ ಒಬ್ಬ ಅತಿಥಿ ಅಥವಾ ಸಭಾಪಾಲಕರು ಮತ್ತು ಒಳ್ಳೆಯ ಗಾಯಕರು ಆಗಿರುವಂಥ ಪಾಸ್ಟರ್ ಆರ್ ಮೂರ್ತಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ಬಹಳ ಸಂತೋಷವಾಗಿದೆ. ಅವರ ಕುರಿತಾಗಿ ಕರ್ನಾಟಕದ ಎಲ್ಲ ಕಡೆ ನೀವು ಚಿರಪರಿಚಿತವಾಗಿರ್ಬೋದೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಆಂತರ್ಯ ಉಕ್ಕುತ್ತಿದೆ ಎಂಬಂಥ 3 ಸಿಡಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅವರ ಹಾಡುಗಳು ಅನೇಕ ಜನರಿಗೆ ಆಶೀರ್ವಾದದಾಯಕವಾಗಿದೆ. ನೊಂದ ಹೃದಯಗಳಿಗೆ ಒಂದು ಆಶಾದಾಯಕವಾದಂಥ ಹಾಡುಗಳಾಗಿ ಮಾರ್ಪಟ್ಟಿದೆ. ಸುಮಾರು ಚಿಕ್ಕ ಯೌವನ ಕಾಲದಲ್ಲೇ ದೇವರನ್ನು ಸ್ವೀಕರಿಸಿದ ನಂತರವಾಗಿ ಪೂರ್ಣಾವಧಿ ಸೇವೆಗಾಗಿ ಒಪ್ಪಿಸಿಕೊಟ್ಟು ಈಗ ಸುಮಾರು 19 ವರ್ಷಗಳಿಂದ ಅವರು ದೇವರ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅದರಲ್ಲಿ 18 ವರ್ಷಗಳ ಕಾಲ ಹೊಸದುರ್ಗ ಎಂಬಂಥ ಪಟ್ಟಣದಲ್ಲಿ ಅವರು ಸಭಾ ಪಾಲನೆಯ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಈಗಾಗಲೇ ನಾನು ಹೇಳಿದ ಹಾಗೆ ಹಾಡುಗಳ ಮುಖಾಂತರ 3 ಸಿಡಿಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಅನೇಕ ಆರಾಧನೆಯ ಹಾಡುಗಳನ್ನು ಬರೆದಿದ್ದಾರೆ. ಆರಾಧನೆ ನಾಯಕರಾಗಿ, ಸುವಾರ್ಥ ಸೇವಕರಾಗಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹೋಗಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಕರ್ನಾಟಕದ ಅನೇಕ ಸಭೆಗಳಿಗೆ, ದೇವ ಮಕ್ಕಳಿಗೆ ಅವರು ಆಶೀರ್ವಾದ ನಿಧಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಈ ಆಸರೆ ಟಿವಿಯ ಈ ಆನರ್ ಎಂಬ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸುವುದರಲ್ಲಿ ನಾವು ಬಹಳ ಸಂತೋಷವುಳ್ಳವರಾಗಿದ್ದೇವೆ. ಈ ದಿನ ಕೂಡ ಒಬ್ಬ ವಿಶೇಷವಾದಂಥ ದೇವ ಸೇವಕರು ಅವರನ್ನು ಸನ್ಮಾನಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್ ಚಂದ್ರಶೇಖರ್ ಅವರು ಕಡೂರು ಪಟ್ಟಣದಲ್ಲಿ ಸಭಾ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅವರು ಪಾಸ್ಟರ್ ಆರ್ ಮೂರ್ತಿಯವರನ್ನು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪಾಸ್ಟರ್ ಆರ್ ಮೂರ್ತಿಯವರು 19 ವರ್ಷಗಳ ಕಾಲ ಅವರು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆಯನ್ನು ನೆನೆಸಿ ಈ ದಿನ ನಾವು ಆಸರೆ ಟಿವಿಯ ಪರವಾಗಿ ಅವರನ್ನು ಸನ್ಮಾನಿಸಿದ್ದೇವೆ. ಈ ಸಂದರ್ಭದಲ್ಲಿ ಕೂಡ ನೋಡುವಂಥ ಪ್ರೀತಿಯ ವೀಕ್ಷಕರೇ, ಅವರಿಗಾಗಿ ನಾವು ಪ್ರಾರ್ಥಿಸೋಣ. 19 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಇನ್ನು ದೇವರು ಅವರ ಸೇವೆಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲಿ. ಕರ್ನಾಟಕ ರಾಜ್ಯದ ಇನ್ನೂ ಅನೇಕ ಪ್ರದೇಶಗಳಲ್ಲಿ, ಕರ್ನಾಟಕ ಮಾತ್ರವಲ್ಲ, ಇನ್ನೂ ಅನೇಕ ಹೊರಗಿನ ಸ್ಥಳಗಳಲ್ಲಿ ಕೂಡ ದೇವರು ಅವರನ್ನು ಉಪಯೋಗಿಸಲಿ. ಈಗ ವಿಶೇಷವಾಗಿ ಪಾಸ್ಟರ್ ಆರ್ ಮೂರ್ತಿ ಅವರಿಗಾಗಿ ಪಾಸ್ಟರ್ ಚಂದ್ರಶೇಖರ್ ಅವರು ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಯೇಸುವೆ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಮ್ಮನ್ನು ಕರೆದಾತನು ನಂಬಿಗಸ್ತನಾದ ದೇವರು, ನಿನ್ನ ಕಾರ್ಯವನ್ನು ಸಾಧಿಸುವಾತನಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ಪಾಸ್ಟರ್ ಮೂರ್ತಿ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರನ್ನು ಕರೆದು ಕರ್ತನೆ ಈ ಒಂದು 20 ವರ್ಷಗಳ ಕಾಲ ನಿನ್ನ ಸೇವೆಯಲ್ಲಿ ನಡೆಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ.
ಯೇಸುವೆ, ನಿಮ್ಮ ಕೃಪೆ ಅವರನ್ನು ಇಲ್ಲಿವರೆಗೆ ನಡೆಸಿದೆ. ನಿನ್ನ ಕೃಪೆಯಿಂದಲೇ ಅನೇಕ ಕಾರ್ಯಗಳು ಮಾಡಲಿಕ್ಕೆ ಸಹಾಯ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ಹಾಗೆ ಸ್ವಾಮಿ, ಇನ್ನಿನ ಕೃಪೆ ಇನ್ನೂ ಅಧಿಕವಾಗಿ ಕರ್ತನೆ ಅವರನ್ನು ಆವರಿಸಿಕೊಂಡು ಇನ್ನೂ ಕರ್ತನೆ ಅವರು ಓಟವನ್ನು ಓಡುವಂತೆ ಪರಿಪೂರ್ಣಗೊಳಿಸುವಂತೆ ಅವರಿಗೆ ನೀವು ಸಹಾಯ ಮಾಡಬೇಕಾ ಕೇಳ್ಕೊಳ್ತಾ ಇದ್ದೇವೆ. ದೇವರೇ, ನಿನ್ನ ಸೇವಕರಾಗಿ ಅವರನ್ನು ಆಶೀರ್ವದಿಸ್ತೇವೆ. ಯೇಸು ಅವರ ಸೇವೆಯನ್ನು ನೀವು ಅಭಿವೃದ್ಧಿಪಡಿಸಬೇಕಾ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ಕೃಪೆ ಮಾಡಿರಿ. ಯೇಸುವೆ, ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸುವಂತೆ ಕೃಪೆಯನ್ನು ಅನುಗ್ರಹಿಸ್ರಿ. ನಾಶನದಲ್ಲಿರುವವರನ್ನ ಹೌದು ಸ್ವಾಮಿ ಸೆಳೆದುಕೊಂಡು ನಿನ್ನ ಬಳಿಗೆ ಕರ್ಕೊಂಡು ಬರುವಂತೆ ಕೃಪೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇವರನ್ನು ಆಶೀರ್ವದಿಸ್ರಿ ದೇವರೇ. ಈ ಸಮಯದಲ್ಲಿ ನೀವು ಅವರನ್ನು ಸನ್ಮಾನಿಸಿದಿರಿ, ಅದಕ್ಕಾಗಿ ಸ್ತೋತ್ರ. ಹಾಗೆ ಕರ್ತನೆ, ನಿನ್ನ ಸೇವೆ ಮಾಡ್ತಿರುವಾಗ ಪ್ರತಿ ಸಮಯದಲ್ಲೂ ನೀನು ಅವರು ಸನ್ಮಾನಿಸುವಾತನಾಗಿದ್ದಿ. ಪರಲೋಕದಲ್ಲಿ ಕೂಡ ಸನ್ಮಾನ ಉಂಟಾಗುವುದಕ್ಕಾಗಿ ಸ್ತೋತ್ರ. ಇವರನ್ನು ಆಶೀರ್ವಾದಕರವಾಗಿ ಇಟ್ಟಿರಿ, ಅದಕ್ಕಾಗಿ ಸ್ತೋತ್ರ. ಅವರನ್ನು, ಅವರ ಕುಟುಂಬವನ್ನು, ಅವರ ಸೇವೆಯನ್ನು ನಿನ್ನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ, ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಥ್ಯಾಂಕ್ ಯು ಪಾಸ್ಟರ್, ನಿಮ್ಮ ಪ್ರಾರ್ಥನೆಗೆ. ಪಾಸ್ಟರ್ ಮೂರ್ತಿ ಅವರೇ, ನಿಮ್ಮನ್ನು ಆಸರೆ ಟಿ ವಿ ಸ್ಟುಡಿಯೋದಲ್ಲಿ ನೋಡುವುದು ಬಹಳ ಸಂತೋಷ ತರುವಂಥದ್ದಾಗಿದೆ. ನಿಮ್ಮ ಸೇವೆ ನಿಜವಾಗಲೂ ಶ್ಲಾಘನೀಯ. 19 ವರ್ಷಗಳ ಕಾಲ ಕರ್ತನ ಸೇವೆಯನ್ನು ಮಾಡುತ್ತಾ ಇದ್ದೀರಾ. ಈ ನಮ್ಮ ಆಸರೆ ತಂಡ ನಿಮಗೆ ಈ ಸನ್ಮಾನಿಸುವಂಥದ್ದು ಒಂದು ಚಿಕ್ಕ ಕೊಡುಗೆ ಆಗಿರ್ಬೋದು. ಆದರೂ ಕೂಡ ನಾನು ನೆನೆಸ್ತೇನೆ, ಇದು ನಿಮ್ಮ ಜೀವಿತದಲ್ಲಿ ಒಂದು ಮರೆಯಲಾರದ ಒಂದು ಕ್ಷಣವಾಗಿ ಮಾರ್ಪಡುತ್ತದೆ ಎಂಬುದಾಗಿ ನಾನು ನೆನೆಸ್ತೇನೆ. ಜಸ್ಟ್ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಮತ್ತು ನಿಮ್ಮ ಒಂದೆರಡು ಮಾತುಗಳನ್ನು ತಿಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದೇವರ ನಾಮಕ್ಕೆ ನಾನು ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ಎಲ್ಲೋ ಗೊತ್ತು ಗುರಿ ಇಲ್ಲದಂಥ ನಮ್ಮಗಳಿಗೆ ಕರೆತಂದು ಈ ಒಂದು ವೇದಿಕೆಯನ್ನು ಕೊಟ್ಟು ಈ ಆಸರೆ ಟಿ ವಿಯ ಈ ವಾಹಿನಿಯ ಮುಖ್ಯಸ್ಥರಾದಂಥ ಸುನೀಲ್ ಡಿಸೋಜ್ ಅವರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸುವಂತನಾಗಿದ್ದೇನೆ. ಇದು ನನಗೆ ಬಹಳ ಸಂತೋಷ ಕೊಟ್ಟಂಥ ಈ ದಿನವಾಗಿದೆ. ದೇವರು ನನ್ನ ಸೇವೆಗಾಗಿ ನೀವು ಪ್ರಾರ್ಥಿಸಿಕೊಳ್ಳಿ. ಆಂತರ್ಯ ಉಕ್ಕುತ್ತಿದೆ ಈ ಧ್ವನಿ ಸುರುಳಿ ಮುಖಾಂತರವಾಗಿ. ದೇವರು ಇನ್ನೂ ಅನೇಕ ಕಡೆ ನನ್ನನ್ನು ಉಪಯೋಗಿಸಿಕೊಳ್ಳುವಂತೆ ನೀವು ಪ್ರಾರ್ಥನೆ ಮಾಡಿ. ಈ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ನಾನು ವಂದನೆ ಸಲ್ಲಿಸ್ತೇನೆ. ದೇವರು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ಈ ಚಾನಲನ್ನು ಇನ್ನು ಅನೇಕ ಹೊರ ದೇಶಗಳಲ್ಲಿ ಇನ್ನು ಅನೇಕ ಕಡೆ ಇದು ವಿಸ್ತಾರವಾಗಲಿ. ದೇವರು ಇದನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೀತಿಯ ವೀಕ್ಷಕರೇ, ಇಷ್ಟರವರೆಗೆ ಈ ದಿನ ಕೂಡ ಒಬ್ಬ ಉನ್ನತವಾದ ದೇವ ಸೇವಕರನ್ನು ಸನ್ಮಾನಿಸುವುದನ್ನು ನೀವು ನೋಡುತ್ತಾ ಇದ್ದರೆ, ಇನ್ನು ಕೂಡ ಅವರ ಸೇವೆ 19 ವರ್ಷಗಳ ಕಾಲ ಸಭಾ ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ. ಅವರ ಸೇವೆ ಕುರಿತಾಗಿ ಇನ್ನೂ ಅನೇಕ ಸಂಗತಿಗಳನ್ನು ಅವರ ಬಾಯಿಂದಲೇ ನಾವು ಕೇಳೋಣ, ಬನ್ನಿ. ಪ್ರಿಯ ಆಸರೆ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಹಾನರ್ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 26ನೇ ವಾಕ್ಯ. ಯೇಸುವೆಂದು ಮಾತು ಹೇಳಿದ್ದಾನೆ, ಯಾವನಾದರೂ ನನ್ನ ಸೇವೆ ಮಾಡೋದಾದರೆ ತಂದೆ ಅವನು ಸನ್ಮಾನಿಸುತ್ತಾನೆ, ಬಹುಮಾನಿಸ್ತಾನಂತ. ಹೌದು ಪ್ರಿಯರೇ, ಈ ಆಸರೆ ಟಿ ವಿ ಮೂಲಕ ಕರ್ತನಾದ ಯೇಸು ಸ್ವಾಮಿಯ ಸೇವೆ ಮಾಡೋದ ಸೇವಕರನ್ನು ಕರೆಸಿ ಅವರನ್ನು ಗೌರವಿಸುವುದೇ ಅಥವಾ ಸನ್ಮಾನಿಸುವುದೇ ಈ ಹಾನರ್ ಎಂಬ ಕಾರ್ಯಕ್ರಮವಾಗಿದೆ. ಕಳೆದ ಅನೇಕ ಸಮಯಗಳಲ್ಲಿ ನೀವು ಇದನ್ನು ವೀಕ್ಷಿಸ್ತಾ ಇದ್ದೀರಿ. ಅನೇಕ ಸೇವಕರನ್ನು ಅಂದರೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕರ್ತನ ಸೇವೆ ಮಾಡಿದ ಸೇವಕರನ್ನು ಈ ಆಸರೆ ಟಿ ವಿಯನ್ನು ಕರೆಸಿ ಅವರಿಗೆ ಸನ್ಮಾನಿಸ್ತೇವೆ. ಈ ಸೇವೆ ಒಂದು ಪಾಸ್ಟರ್ ಸುನೀಲ್ ಜಾನ್ ಡಿಸೋಜ್ ಅವರಿಗೆ ದೇವರು ಕೊಟ್ಟ ಒಂದು ದರ್ಶನವಾಗಿದೆ. ಅದರ ನಿಮಿತ್ತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಿ, ಲೋಕದಲ್ಲಿ ಅನೇಕ ರೀತಿಯಲ್ಲಿ ಸೇವೆ ಮಾಡುತ್ತಾ, ವಿವಿಧ ರೀತಿಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಾ ರಾಜಕಾರಣಿಗಳನ್ನಾಗಲಿ, ಅಧಿಕಾರಿಗಳನ್ನಾಗಲಿ, ಸಮಾಜ ಸೇವಕರನ್ನಾಗಲಿ ಅಥವಾ ಬೇರೆ ಬೇರೆ ರೀತಿಯ ಜನರನ್ನು ಅವರು ಮಾಡುವಂಥ ಕೆಲಸಕ್ಕಾಗಿ ಸನ್ಮಾನಿಸೋದನ್ನು, ಗೌರವಿಸೋದನ್ನು, ಹಾನರ್ ಮಾಡೋದನ್ನು ನೋಡ್ತೇವೆ ಪ್ರಿಯರೇ. ಆದರೆ ದೇವರ ಸೇವೆ ಮಾಡಿದ ಸೇವಕರನ್ನು ನಾವು ಎಲ್ಲಿ ಕಾಣಲಿಕ್ಕೆ ನಮಗೆ ಸಿಕ್ಕುವುದಿಲ್ಲ, ಗೌರವಿಸುವಂಥದ್ದು, ಹಾನರ್ ಮಾಡುವಂಥದ್ದು. ಆದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಆಸರೆ ಟಿ ವಿ ಮೂಲಕ ಈ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕರ್ತನಿಗೆ ನಾವು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತು ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಹೊಸದುರ್ಗದಲ್ಲಿ ಸೇವೆ ಮಾಡಿದ ಪಾಸ್ಟರ್ ಆರ್ ಮೂರ್ತಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಈ ಆಸರೆ ಟಿ ವಾಹಿನಿ ಮೂಲಕ ಅವರನ್ನು ಇವರು ಗೌರವಿಸಿದೆ, ಅವರು ಸನ್ಮಾನಿಸಿದೆ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ. ಪ್ರಿಯರೇ, ಅವರನ್ನು ಕೇಳುವ, ಅವರಿಗೆ ಈ ಸನ್ಮಾನದ ಮೂಲಕ ಹೇಗೆ ಅವರಿಗೆ ಆಯಿತು, ಏನಾಯಿತು ಅವರಿಗೆ ಅಂತ ಕೇಳುವ. ಯಾಕೆಂದರೆ ಒಂದು ಸನ್ಮಾನ ಮಾಡುವುದಂದರೆ ಅದು ಸುಮ್ಮನೆಲ್ಲ. ಸನ್ಮಾನದ ಮೂಲಕ ಒಬ್ಬರ ಗೌರವ ಹೆಚ್ಚುತ್ತದೆ, ಜವಾಬ್ದಾರಿ ಕೂಡ ಅದರಲ್ಲಿ ಹೆಚ್ಚುತ್ತದೆ. ಯಾಕೆಂದರೆ ಸನ್ಮಾನಿಸುವ ಅಷ್ಟ ಮಾತ್ರ ಅಲ್ಲ, ಅವರನ್ನು ನೋಡುವಂಥ ಜನರು ಕೂಡ ಇವರ ಮೇಲೆ ಗೌರವ ಇಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿರುವಂಥ ಪಾಸ್ಟರ್
ಆರ್ ಮೂರ್ತಿ ಅವರನ್ನು ಈ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇನೆ. ಪಾಸ್ಟರ್ ಮೂರ್ತಿ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಸ್ಟರ್, ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ನೀವು ಬಂದು ನೀವು ಗೌರವವನ್ನು ಸ್ವೀಕಾರ ಮಾಡಿದ್ದೀರಿ. ಪಾಸ್ಟರ್, ನಿಮಗೆ ಹೇಗೆ ಅನ್ನಿಸ್ತದೆ? ನನಗೆ ಈ ಕಾರ್ಯಕ್ರಮ ಮಾಡ್ತಿರೋದು ಭಾಳ ಒಂದು ಯಶಸ್ಸಿನ ನಡೆ ಮತ್ತು ಇದರಿಂದ ಒಂದು ನಮಗಿನ್ನೂ ಕರ್ತನ ಸೇವೆಯಲ್ಲಿ ಒಂದು ಜವಾಬ್ದಾರಿ ಹೆಚ್ಚಾಗ್ತದೆ. ಕರ್ತನ ಸೇವೆಯಲ್ಲಿ ಹೇಗೆ ಮಾಡಬೇಕು ಅನ್ನೋದು. ಪಾಸ್ಟರ್, ನೀವು ಸೇವೆ ಮಾಡಬೇಕಂತ ನಿಮಗೆ ಏನಂದು ಆಸೆ ಇತ್ತು ಚಿಕ್ಕ ಪ್ರಾಯದಲ್ಲಿ? ಹೌದು, ಇತ್ತು. ಕರ್ತನನ್ನು ಅಂಗೀಕಾರ ಮಾಡಿಕೊಂಡ ನಂತರ ಸೇವಕರ ಜೊತೆಗೆ ಅವರು ಸೇವೆ ಮಾಡುವಾಗ ನಾನು ಯಾಕೆ ಸೇವಕನಾಗಬಾರ್ದು, ನಾನು ದೇವರ ರಾಜ್ಯ ಸೇವೆ ಇತ್ತು. ಪಾಸ್ಟರ್, ನೀವು ರಕ್ಷಣೆ ಬಂದ ನಂತರ ಅಂದರೆ ರಕ್ಷಣೆಗೆ ನಿಮ್ಮ ವಯಸ್ಸಿನಲ್ಲಿ ರಕ್ಷಣೆಗೆ ಬಂದ್ರಿ ಪಾಸ್ಟರ್? ನಾನು 17 ವರ್ಷದಲ್ಲಿ ನಾನು ರಕ್ಷಣೆಗೆ ಬಂದೆ. 17 ವಯಸ್ಸಿನಲ್ಲಿ ನಿಮ್ಮ ರಕ್ಷಣೆಗೆ ಬಂದ್ರಿ. ಹೌದು. ನಿಮಗೆ ರಕ್ಷಣೆ ಬಂದ ನಂತರ ಸೇವೆ ಮಾಡಬೇಕಂತ ನಿಮಗೆ ಆಸೆ ಇತ್ತು. ಹೌದು. ಆದರೆ ಆ ಪ್ರಾಯದಲ್ಲಿ ಏನೆಲ್ಲ ಸೇವೆ ಮಾಡಿದ್ದೀರಿ ಪಾಸ್ಟರ್? ಕರಪತ್ರಿಕೆ ನಾವು ವಿತರಣೆ ಮಾಡಿದ್ದೀವಿ. ಮನೆಗೆ ಮತ್ತು ಹಳ್ಳಿಗಳಿಗೆ ಹೋಗಿ ಕರಪತ್ರಿಕೆಯನ್ನು ನಾವು ವಿತರಣೆ ಮಾಡಿ ಕರ್ತನ ಸೇವೆ ಮಾಡಿದ್ದೆ ನಾನು. ಅಂದರೆ ಎಲ್ಲಿ ಹೋಗಿ ನೀವು ಸೇವೆ ಮಾಡಿದ್ರಿ? ಅಂಥ ಸೇವೆ ಹೇಗೆ ಎಲ್ಲಿ ಹೋಗಿ ಮಾಡಿದ್ರಿ? ಹಳ್ಳಿಗಳಲ್ಲಿ ಮತ್ತು ಟೌನ್ಗಳಲ್ಲಿ, ಸ್ಲಮ್ ಏರಿಯಾಗಳಲ್ಲಿ ಹೋಗಿ ಕರಪತ್ರಿಕೆಯನ್ನು ಕರಪತ್ರಿಕೆಯನ್ನು ಹೇಗೆ ಜನರು ಸ್ಪಂದಿಸ್ತಿದ್ರು ಆ ಸಮಯದಲ್ಲಿ? ಹೌದು, ಸ್ಪಂದಿಸ್ತಾ ಇದ್ರು. ಆವಾಗನೇ ನಾನು ಹಾಡುಗಳನ್ನು ಹಾಡ್ತಾ ಅವರಿಗೆ ನಾನು ಹಾಡುವಾಗ ನನ್ನ ಟೋನ್ ಕೇಳಿ ಅವರು, ಸ್ವರ ಕೇಳಿ ಅವರು ಚೆನ್ನಾಗಿ ಹಾಡ್ತಾ ನೀನು ಏನೋ ಇದೆ ಅಂತೇಳಿ ಬಂದು ಅವರು ಸ್ಪಂದಿಸ್ತಾ ಇದ್ರು. പക്ഷേ ನಿಮಗೆ ಪರಿಪೂರ್ಣದ ಸೇವೆಗೆ ಕರೆ ಹೇಗೆ ಬಂತು ಪಾಸ್ಟರ್? ಹೇಗೆ ನಿಮ್ಮ ಪರಿಪೂರ್ಣ ಸೇವೆಗಾಗಿ ಕರ್ತನ ಸೇವೆಗಾಗಿ ಹೇಗೆ ಕರೆ ಬಂತು? ನಾನು ಹಾಗೆಯೇ ಒಂದು ದಿನ ನಾನು ವಿಶ್ವಾಸಿ ಮಗನಾಗಿದ್ದಾಗ ನಾನು ಸೇವೆಗೆ ನನಗೆ ದೇವರು ಒಬ್ಬರು ಸೇವಕರ ಮುಖಾಂತರವಾಗಿ ನನಗೆ ಸಂಪೂರ್ಣವಾದಂಥ ದೇವರಿಗೆ ಸೇವೆಗೆ ಒಪ್ಪಿಸ್ಕೊಡ್ಲಿಕ್ಕೆ ದೇವ್ರ ಕೃಪೆ ಮಾಡಿದ್ರು. ಅಂದರೆ ನಿಮಗೆ ಸೇವೆಗೆ ಕರೆ ಬಂತು, ಒಂದು ಸೇವಕರ ಮೂಲಕ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಿದ ಅಥವಾ ಪ್ರವಾದ ನಿಮಗೆ ಹೇಳಿದ? ಹೌದು. ತಕ್ಷಣ ನೀವು ಸ್ಪಂದಿಸಿದ್ದೀರ? ಹೌದು, ಸ್ಪಂದಿಸಿದ್ದೀನಿ. ಸ್ಪಂದಿಸಿ ಏನು ಮಾಡಿದ್ರಿ? ತಕ್ಷಣ ನಾನು ಒಂದು ಟ್ರೈನಿಂಗ್ ಮಾಡಬೇಕು, ದೇವರ ಸೇವೆಗೆ ಸೇವಕರ ಒಂದು ಆತ್ಮಿಕ ಸೇವಕರ ಮುಖಾಂತರವಾಗಿ ಹೇಗೆ ಸೇವೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಇತ್ತು. ಆ ತೀರ್ಮಾನದ ಪ್ರಕಾರ ನೀವು ಮುನ್ನಡಿಟ್ರಿ? ಹೌದು. ಮುನ್ನಡಿಟ್ಟ ನಂತರ ನೀವೇನು ಮಾಡಿದ್ರಿ? ನಂತರ ನಾವು ಸತ್ಯವೇದ ತರಬೇತಿಯನ್ನು ಮಾಡಿ ನಂತರ ಸೇವೆಗಾಗಿ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೆ. ನಿಮ್ಮ ಮೊದಲನೇ ಸೇವೆ ಅನುಭವನೇ ಹೇಳ್ಬೋದಾ? ಮೊದಲನೇ ಸೇವೆ ಅನುಭವ, ಪ್ರಾರಂಭದ ಸೇವೆ ಅನುಭವ. ಸೇವೆ ಅಷ್ಟು ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಬಂದು ಪ್ರೇಯರ್ ಮಾಡೋದು, ಪ್ರಾರ್ಥನೆ ಮಾಡೋದು, ಹೋಗಿ ಪತ್ರಿಕೆಯನ್ನು ಕೊಟ್ಟು ಅವರಿಗೆ ದೇವರ ಆಲಯಕ್ಕೆ ನೀವು ಬನ್ನಿ, ನಿಮ್ಮ ಕಷ್ಟ ದುಃಖ ಇದ್ದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಯೇಸು ಕ್ರಿಸ್ತನು ಬಿಡಿಸ್ತಾನೆ, ನಿಮ್ಮ ಕಷ್ಟ ನೋವುಗಳನ್ನು ರೋಗಗಳನ್ನು ಗುಣಪಡಿಸ್ತಾನೆ ಎಂಬುದಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಫಸ್ಟ್ ನೀವು ಪ್ರಾರಂಭದ ಸೇವೆಯಲ್ಲಿ ಏನಾದರೂ ಅದ್ಭುತಗಳನ್ನ ನಡೀತಿದ್ದವ? ಅಂದರೆ ನೀವು ಪ್ರಾರ್ಥನೆ ಮಾಡಿ ಹಳ್ಳಿಗಳಲ್ಲಿ ಹೋಗ್ತಿದ್ದೆ ಪ್ರಾರಂಭದ ಸೇವೆಯಲ್ಲಿ. ಈ ಕೆಲವು ಸರ್ತಿ ಪ್ರಾರ್ಥನೆ ಮಾಡುವಾಗ ದುರಾತ್ಮಗಳ ಬಿಡುಗಡೆ ಆಗಲಿ, ಜನರಿಗೆ ರೋಗದಿಂದ ಬಿಡುಗಡೆ ಆಗಲಿ, ಅಥವಾ ಹೇಗೆ ಏನೆಲ್ಲ ಆಗ್ತಿತ್ತು ಫಸ್ಟ್? ಹೌದು, ನಾನು ಪ್ರೇಯರಿಗೆ ನಾನು ಹೋಗುವಾಗ ನನ್ನ ಜೀವಿತದಲ್ಲಿ ನಾನು ಪ್ರಾರ್ಥನೆ ಮೊದಲು ಹೇಳಿದಾಗ ಈಗ ಮತ್ತೊಂದು ವರ್ತಿ ಕೂಡ ಹೇಳ್ತೀನಿ, ನಾನು ಪ್ರಾರ್ಥನೆ ಮಾಡುವಂಥದ್ದಲ್ಲಿ ನನಗೆ ವೈರಾಗ್ಯ ಜಾಸ್ತಿ. ಇವತ್ತಿಗೂ ಕೂಡ ನಾನು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಹೊರಗೆ ಬರ್ತಾಯಿತ್ತು, ಅನೇಕ ಕ್ಯಾನ್ಸರ್ ರೋಗಗಳು, ಅನೇಕ HIV ರೋಗ ಪೀಡಿತರು ಅವರು ಗುಣ ಆಗ್ತಾಯಿದ್ರು. ಫಸ್ಟ್ ನಿಮಗೆ ಮೊದಲೇ ಪ್ರಾರಂಭದ ಸೇವೆಯಲ್ಲಿ ಈ ದೆವ್ವಗಳಿಂದ ಜನರಿಗೆ ಬಿಡುಗಡೆ ಆಗುವಾಗ ಅವರು ಅಂದರೆ ದೆವ್ವಗಳ ಬಿಡಿಸಂದರೆ ಕೆಲವು ಸರ್ತಿ ಕಿರಿಸ್ತಾರೆ, ಏನೆಲ್ಲ ಮಾಡ್ತಾರೆ, ಆ ಸಮಯದಲ್ಲಿ ನಿಮಗೆ ಭಯ ಏನಾಗ್ತಿರ್ಲಿಲ್ಲ? ಫಸ್ಟ್ ಸ್ಟಾರ್ಟಿಂಗ್ ಭಯ ಆಗ್ತಾಯಿತ್ತು. ಅವರು ಕಿರ್ಚಿ ಬಂದು ಅವ್ರು ಮುಂದೆ ಹಲ್ಲು ಕಚ್ಕೊಂಡು ಓಡಿ ಬರ್ತಾಯಿದ್ರು. ಅವಾಗ ನಾನು ದೇವ್ರು ನನ್ನ ಪರವಾಗಿದ್ದಾನೆ, ನಾನು ಪ್ರಾರ್ಥನೆ ಮಾಡಿ ಇವ್ರನ್ನ ಬಿಡಿಸ್ಬೋದು ಅಂಥೇಳಿ ನಾನು ಪ್ರಾರ್ಥನೆ ಮಾಡಿ ಅವ್ರನ್ನ ದೆವ್ವಗಳನ್ನು ಬಿಡಿಸ್ತಾ ಇದ್ದೆ. ಫಸ್ಟ್ ದೇವರ ರಾಜ್ಯದ ಕಟ್ಟೋಣಕ್ಕಾಗಿ ಕರ್ತನ ಸೇವೆಯಲ್ಲಿ ಈ ತನಕ ಏನೇನು ಸೇವೆ ಮಾಡಿದ್ದೀರಿ? ಫಸ್ಟ್ ಈ ತನಕ ನೀವು ಪ್ರಾರಂಭದ ಸೇವೆಯಿಂದ ಈ ತನಕ ಏನೇನು ಸೇವೆ ಎಲ್ಲ ಮಾಡಿದ್ದೀರಿ? ನಾನು ಈ ತನಕ ಸೇವೆ ಹಳ್ಳಿ ಕರಪತ್ರಿಕೆ ಸೇವೆ ಮಾಡಿದ್ದೀವಿ. ಮತ್ತು ಕೂಟಗಳನ್ನು ಭಾಳ ಮುಖ್ಯವಾದಂಥದ್ದು ಕೂಟಗಳನ್ನು ಏರ್ಪಡಿಸಿ ಸಭೆಗಳಲ್ಲಿ ಅನೇಕ ಜನಗಳನ್ನು ಅಲ್ಲಿ ಸೇರಿಸಿ ಪ್ರಾರ್ಥನೆ ಮಾಡಿ ಅವ್ರನ್ನ ಕರ್ತನಲ್ಲಿ ಉತ್ತೇಜನಗೊಳಿಸ್ತಾ ಇದ್ದೀವಿ. ಬೇರೆ ಯಾವ ಸೇವೆ ಮಾಡಿದ್ದೀರಿ? ಈ ರೀತಿ ಹಾಡಿನ ಸೇವೆ ಅಥವಾ ನಿಮಗೆ ಏನಾದರೂ ಆಸ್ಪತ್ರೆಗೆ ಅಲ್ಲಿ ಸಂದೇಶ ಜನರನ್ನು ಭೇಟಿ ಮಾಡುವಂಥ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಪ್ರಾರ್ಥಿಸುವಂಥ ಅಂಥ ಸೇವೆಯನ್ನು ಮಾಡಿದ್ದೀರಾ? ಹೌದು, ರೋಗಿಗಳನ್ನು ಸ್ಪಂದಿಸ್ತಾ ಇದ್ದೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಯಾರಾದರೂ ರೋಗಿಗಳು ಹೋಗಿ ನಾನು ಬ್ಲಡ್ಡನ್ನು ಕೂಡ ಕೊಟ್ಟಿದ್ದೀನಿ, ಬ್ಲಡ್ ಡೊನೇಟ್ ಕೂಡ ಮಾಡಿದ್ದೀನಿ, ನಾನು ಆ ಸೇವೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಬೇರೆ ಈ ರೀತಿಯಾಗಿ ಸೇವೆಯನ್ನು ಈ ರೀತಿಯಾಗಿ ಮಾಧ್ಯಮ ಮುಖಾಂತರ ಈ ಸೇವೆಯನ್ನು ಕೂಡ ಮಾಡಿದ್ದೀನಿ. ಫಸ್ಟ್ ನೀವು ನಿಮ್ಮ ಸೇವೆಗೆ ಜನರಿಂದಾಗಲಿ ದೇವ ಸೇವಕರಿಂದಾಗಲಿ ನಿಮ್ಮ ಕುಟುಂಬದಿಂದಾಗಲಿ ಹೇಗೆ ಪ್ರೋತ್ಸಾಹ ಇತ್ತು? ಫಸ್ಟ್ ನನಗೆ ಪ್ರೋತ್ಸಾಹ ಮೊದಲು ಇರಲಿಲ್ಲ, ನಂತರ ದಿನದಲ್ಲಿ ಇತ್ತು. ಪ್ರೋತ್ಸಾಹ ಇತ್ತು.
ಪಾಸ್ಟರ್ ಜೆ ವೆಂಕಟೇಶ್ ಅಣ್ಣನವರು ನನಗೆ ಭಾಳ ಆತ್ಮೀಯ ಅಣ್ಣವರು. ಹಾಗಾಗಿ ನಾವು ಭಾಳ ಕಡೆ ಕೂಟಕ್ಕೆ ನಾವು ಹೋಗ್ತಾ ಇರ್ತೀವಿ. ಅವ್ರು ನನಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಇದುವರೆಗೂ. ಬೇರೆ ಸೇವಕರೆಲ್ಲ ಬೇರೆ ತುಂಬ ಜನ ಮಾಡ್ತಾರೆ. ಸೈಮನ್ ಪ್ರಕಾಶ್ ಅಣ್ಣ ಮತ್ತು ಅನಿಲ್ ಗೌಡ ಅಣ್ಣ ಮತ್ತು ಇನ್ನು ಅನೇಕರು, ಸುಬ್ರಾವ್, ಅನೇಕರು ನನಗೆ ಪ್ರೋತ್ಸಾಹ. ನೀವು ಸೇವೆ ಮಾಡೋ ಸಮಯದಲ್ಲಿ ನಿಮಗೆ ನಿರುತ್ಸಾಹಪಡಿಸಿದಂಥ ಸಂಗತಿಗಳು ಬಂದಿದ್ದಾವೆ? ಯಾರು ನಿರುತ್ಸಾಹ ಆದಂಥ ಬೇಡ ಸೇವೆ ಬೇಡ? ಮೊದಲು ಬಂದಿತ್ತು. ಆಮೇಲೆ ಕಾಳನಾಯಕ ಅಣ್ಣ ಅವ್ರ ಹಾಡುಗಳು ಕೂಡ, ವೆಂಕಟೇಶ್ ಅಣ್ಣ ಹಾಡು, ಅವ್ರ ಹಾಡು ಕೂಡ ನನಗೆ ಭಾಳ ಪ್ರೋತ್ಸಾಹ. ಅವ್ರು ನನಗೆ ಕೂಡ ಸೇವೆಯಲ್ಲಿ ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಅವರು. ಅಲ್ಲ, ನಿರುತ್ಸಾಹಪಡಿಸಿದಂಥ ಸಮಯದಲ್ಲಿ ಏನು ಮಾಡ್ತಿದ್ರಿ ನೀವು? ಮತ್ತು ಕರ್ತನ ಪಾದದಲ್ಲಿದ್ದು ಕರ್ತನ ವಾಕ್ಯವನ್ನು ಓದೋದ್ರ ಮುಖಾಂತರವಾಗಿ ಮತ್ತೆ ನಾನು ಉತ್ತೇಜನಗೊಳ್ತಾ ಇದ್ದೆ. ಫಸ್ಟೇ ಮದುವೆ ಆಗಿದೆ ನಿಮಗೆ? ಮದುವೆ ಆಗಿದೆ. ಎಷ್ಟು ವರ್ಷ ಆಯಿತು ಫಸ್ಟ್? ಮದುವೆ ಆಗಿ ಈಗ ಬಂದು 12 ವರ್ಷ. 12 ವರ್ಷ. ಎಷ್ಟು ಮಕ್ಕಳು? 2 ಮಕ್ಕಳ ವಯಸ್ಸು? ಒಬ್ಬನಿಗೆ ಈಗ ಅವನು 7th ಸ್ಟ್ಯಾಂಡರ್ಡು. 7th ಸ್ಟ್ಯಾಂಡರ್ಡ್. ಒಬ್ಬಳು ಬಂದಿಗೆ 2 ವರ್ಷ. 2 ವರ್ಷ. 2 ವರ್ಷ. ಎಸ್. ಸಣ್ಣ ಮಗಳು. ಹೌದು. ಮಕ್ಕಳ ಬಗ್ಗೆ ಏನಿದೆ ಪ್ಲ್ಯಾನ್ ನಿಮ್ಮದು ಭಾಷೆ? ಮಕ್ಕಳ ಬಗ್ಗೆ ಏನಂತ ಹೇಳಿದ್ರೆ, ಅವ್ರಿಗೆ ಒಳ್ಳೆ, ಈಗ ಅನೇಕ ಯವನಸ್ಥರನ್ನು ನೋಡುವಾಗ ತುಂಬ ತಪ್ಪಾದಂಥ ದಾರಿಯಲ್ಲಿ ಹೋಗ್ತಿದ್ದಾರೆ. ಬಟ್ ನಮ್ಮ ಮಕ್ಕಳು ಆದಂಥವ್ರು ಅದರಲ್ಲಿ ಎಸ್ಪೆಷಲಿ ಸೇವಕರ ಮಕ್ಕಳು ಅವರು ಆತ್ಮಿಕವಾಗಿರಬೇಕು, ಕರ್ತನ ಸೇವೆಗಾಗಿ ನಿಲ್ಲಬೇಕು, ದೇವರ ರಾಜ್ಯವನ್ನು ಅವ್ರು ಕಟ್ಟಬೇಕು ಅನ್ನೋದೇ ನನ್ನ ಮನದ ಆಸೆ. ನಿಮ್ಮ ಕುಟುಂಬ ನಿಮಗೆ ಸೇವೆಗಾಗಿ ಸಂಪೂರ್ಣವಾಗಿ ಸಹಕಾರ ಇದೆನಾ ಭಾಷೆ? ಹೌದು, ಇದೆ. ನಿಮ್ಮ ಸೇವೆಗಾಗಿ ಪೂರ್ಣ ಸಹಕಾರ ಕೊಡ್ತಾರೆ? ಇದೆ, ಹೌದು. ಭಾಷೆ, ನೀವು ಇಷ್ಟು ವರ್ಷಗಳ ಕಾಲ 18 ವರ್ಷಗಳಿಂದ ನೀವು ಸೇವೆ ಮಾಡ್ತಾ ಇದ್ದೀರಿ. ಈ 18 ವರ್ಷದಿಂದ ಕಾಲ ನೀವು ಸೇವೆ ಮಾಡಿದ ಸೇವೆಯಲ್ಲಿ ನೀವು ಸಂತೋಷಪಟ್ಟ ಒಂದು ಸಮಯ ಹೇಳ್ಬೋದಾ? ನಾವು ಸಂತೋಷಪಟ್ಟಂಥ ಸಮಯ ಅಂದರೆ, ನನ್ನ ಜೀವಿತದಲ್ಲಿ ದೇವರು ನನಗೆ ಅದ್ಭುತ ಮಾಡಿದಂಥ ಸಮಯ. ಆ ಸಮಯದಲ್ಲಿ ನಾನು ತುಂಬಾ ಸಂತೋಷಪಟ್ಟಿದ್ದೇನೆ. ನಾನು ಅವತ್ತು ದೇವರಿಗೆ ಹೇಳಿದ್ದೆ, ಸಾಯುವವರೆಗೂ ನಿನ್ನ ಸೇವೆಯಿಂದ ನಾನು ಯಾವಾಗಲೂ ಕದಲಲ್ಲ. ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ, ಇನ್ನು ಎಷ್ಟೋ ಜನ ರೋಗಗ್ರಸ್ತರಾಗಿದೆ, ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದ್ದಾರೆ, ಅಂಥವ್ರು ಗುಣ ಆಗಬೇಕನ್ನೋದೇ ನನ್ನ ಆಸೆ. ಅಂದರೆ ಆ ಸಂತೋಷ ನೀವು ಆ ದಿವಸ ಅನುಭವಿಸ್ತೀವಿ? ಹೌದು. ನಿಮಗಂದರೆ ಆ ರೋಗದಿಂದ ಬಿಡುಗಡೆ ಆಗೋದಕ್ಕೆ? ಹೌದು. ಅಂದರೆ ಅದೇ ಮೊದಲು 21 ದಿವಸ ಪ್ರಾರ್ಥನೆ ಕೂಡ ಉಪವಾಸ ಮಾಡಿದ್ದೀವಿ. ಅದು ನನಗೊಂದು ಪ್ಲಸ್ ಪಾಯಿಂಟ್ ನನ್ನ ಜೀವಿತದಲ್ಲಿ. ನನ್ನ ಸೇವೆಗೆ ಒಂದು ಮಾರ್ಗ ತೆರೆಯಲ್ಪಡ್ತು 21 ದಿನ ಫಾಸ್ಟಿಂಗ್. ಫಸ್ಟ್ ಈ ಸೇವೆ ಮಾಡಿದ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಫಸ್ಟ್? ಫಸ್ಟು ಸ್ಟಾರ್ಟಿಂಗ್ ಪ್ರಾರಂಭ ಬಂದ್ಬಿಟ್ಟು ಸ್ವಲ್ಪ ಕುಂಠಿತ ಇತ್ತು. ಕೊರತೆಗಳು ನನಗೆ ಕಾಡ್ತಾ ಇತ್ತು. ಕೊರತೆಗಳಿತ್ತು. ಅದಾದ ನಂತರ ದೇವರು ಆ ಕೊರತೆಗಳನ್ನು ನೀಗಿಸಿದ್ರು. ಅಂದರೆ ಕೊರತೆಗಳಲ್ಲಿ ನೀಗಿಸಿದ್ರು? ಹೌದು. ಅಂದರೆ ಈಗ ದೇವರು ನಿಮಗೆ ಕೆಲವು ತಲಾಂತುಗಳನ್ನು ಕೊಟ್ಟಿದ್ದಾನೆ. ಹೌದು. ಅಂದರೆ ಧ್ವನಿ ಸುರುಳಿ, ದೇವರ ಹಾಡಿನ ಧ್ವನಿ ಸುರುಳಿಯನ್ನು ನೀವು ಬಿಡುಗಡೆ ಮಾಡಿದ್ದೀರಿ. ಹೌದು. ಅದರ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಿದೆ. ಹೌದು. ಎಷ್ಟು ಧ್ವನಿ ಸುರುಳಿ ಬಿಟ್ಟಿದ್ರಿ ಫಸ್ಟ್? ನಾವು ಆಂತರ್ಯ ಉಕ್ಕುತ್ತಿದೆ ಕ್ಯಾಸೆಟ್ 3 ಧ್ವನಿ ಸುರುಳಿ ನಾನು ಬಿಟ್ಟಿದ್ದೀನಿ. 3 ಧ್ವನಿ ಸುರುಳಿ. ಫಸ್ಟೇ ನಿಮ್ಮ ಸೇವೆಗೆ ವಿರುದ್ಧವಾಗಿ ಏನಾದರೂ ಬಂದಿದೆ ಫಸ್ಟ್ ತನಕ? ಹೌದು. ಸೇವೆಗೆ ಈಗ ಕಳೆದ ಒಂದು 15 ದಿನ ಹಿಂದೆ ಕ್ರಿಸ್ತ ವಿರೋಧಿಗಳು, ಈಗ 15 ಹೌದು 15 ದಿನ ಹಿಂದೆ ಬಂದು, ಯಾಕೆ ಫಾಸ್ಟಿಂಗ್ ಪ್ರೇಯರ್ ಇತ್ತು ಶುಕ್ರವಾರ ಸಭೆಯಲ್ಲಿ. ಫಾಸ್ಟಿಂಗ್ ಪ್ರೇಯರ್ ನಡೀತಾ ಇತ್ತು. ಎಲ್ಲ ವಿಶ್ವಾಸಿ ಮಕ್ಕಳು ಫಾಸ್ಟಿಂಗ್ ಪ್ರೇಯರ್ ಮಾಡಿ ಹೋದ್ರು, ಉಪವಾಸ ಪ್ರಾರ್ಥನೆ ಮಾಡಿ ಹೋದರು. ಹೋದ ನಂತರ ನಾನು, ನನ್ನ ಮಗಳು, ಚಿಕ್ಕ ಮಗಳು, 2 ವರ್ಷ ಮಗಳು ಮನೇಲಿದ್ದಿ ನಾವು. ಇದ್ದಂಥ ಸಂದರ್ಭದಲ್ಲಿ ಏಕಾಕಿ ಬಂದುಬಿಟ್ಟು ಬಾಗಿಲು ತಟ್ಟಿದಾಗ, ಬಾಗಿಲು ಓಪನ್ ಮಾಡಿದಾಗ ನಾನೇನು ಅಂದ್ಕೊಂಡಿದ್ರೆ ಯಾರೋ ನಮ್ಮ ವಿಶ್ವಾಸಿಗಳು ಬಂದಿದ್ದಾರೆ ಅಂತೇಳಿ. ಆದರೆ ಬಾಗಿಲು ತೆರೆದು ನೋಡಿದಾಗ ಒಂದು ಅಮ್ಮ ಬಂದ್ಬಿಟ್ಟು ಒಂದು 20 ಜನ ಹತ್ತಿರ ಬಂದ್ಬಿಟ್ಟು ಏಕಾಕಿ ನನಗೆ ಮನೆಗೆ ನುಗ್ಗಿ ನನ್ನ ಟೀ ಶರ್ಟ್ ಹರಿದು ಹೊರಗೆ ಕರ್ಕೊಂಬಂದು ನನಗೆ ಹೊಡೆದ್ರು. ಯಾಕೆ ಬಸ್? ಯಾಕೆ ಅಂತ ಹೇಳಿದ್ರೆ, ಅವರು ಅದೇ ಆಲಯಕ್ಕೆ ಬರೋರಿಗೆಲ್ಲ ನೀವು ಇಲ್ಲಿ ಚರ್ಚ್ ಮಾಡಿದ್ದೀರಾ, ನಮಗೆ ಡಿಸ್ಟರ್ಬ್ ಆಗುತ್ತೆ ಹಾಗೆ ಅನ್ನೋದು ಅವರ ಒಂದು ಇದು, ನಮಗೆ ತೊಂದರೆ ಆಗುತ್ತೆ ಎಂಬುದಾಗಿ ಅವರು ಮೊದಲಿಂದಲೂ ನಮ್ಮ ಮೇಲೆ ಸ್ವಲ್ಪ ಅವ್ರಿಗೆ ಇದಿತ್ತು. ಅಂದರೆ ಈ 15 ದಿವಸದ ಹಿಂದೆ ಕೂಡ ನಿಮಗೆ ತೊಂದರೆ ಮಾಡಿದ್ರು? ಹೌದು, ತೊಂದರೆ ಮಾಡಿದ್ದಾರೆ. ಅದಕ್ಕಾಗಿ ಏನಾದರೂ ಮಾಡಿದ್ರೆ ಭಾಷೆ? ಪೊಲೀಸ್ ಸ್ಟೇಷನಿಗೆ ನಾವು ಹೋಗಿದ್ದೀವಿ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಿ ಮಾಡಿ ನಮ್ಮನ್ನು ಕಳಿಸ್ತರು. ಭಾಷೆ, ಈ ಸೇವೆಯಲ್ಲಿ ಮುಂದಿನ ನಿಮ್ಮ ದರ್ಶನ ಏನು ಭಾಷೆ? ನಮ್ಮ ದರ್ಶನ ಏನಂತ ಹೇಳಿದ್ರೆ, ಅನೇಕ ಸಹಸ್ರರು, ಲಕ್ಷಾಂತರ ಕೋಟಿ ಆತ್ಮಗಳು, ಲಕ್ಷಾಂತರ ಆತ್ಮಗಳು ಕರ್ತನ ಕಡೆಗೆ ತಿರುಗಬೇಕನ್ನೋದೇ ನನ್ನ ಆಸೆ. ಅಷ್ಟೇ. ನಮ್ಮ ವೀಕ್ಷಕರಿಗೆ ಏನು ಹೇಳಿಕೆ ಬಯಸ್ತೀರಿ ನೀವು? ಈ ಸಂದರ್ಭದಲ್ಲಿ ಕರ್ತನ ಸೇವೆ ಅನ್ನೋದು ಬಹಳ ಮಹತ್ವವಾದಂಥದ್ದು. ನಮಗೋಸ್ಕರ ಆಂತರ್ಯ ಉಕ್ಕುತ್ತಿದೆ. ಪ್ರಾರ್ಥನಾ ಈ ಮಿನಿಸ್ಟ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ, ನನ್ನ ಸೇವೆಗಾಗಿ, ಮತ್ತು ದೇವರು ಇನ್ನೂ ಅನೇಕ ಕಡೆ ನನ್ನನ್ನು ಉಪಯೋಗ ಮಾಡಿಕೊಳ್ಬೇಕು ಎಂಬುದಾಗಿ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ.
ಮತ್ತು ಈ ವಾಹಿನಿ ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ನಾನು ಕೋಟಿ ನಾನು ಮಹಿಮೆ ಸಲ್ಲಿಸ್ತೇನೆ. ಪಾಸ್ಟರ್ ಮೂರ್ತಿ, ನಿಮಗೂ ಕೂಡ ವಂದನೆಗಳು ಹೇಳ್ತಾ ಇದ್ದೇನೆ. ಆಸರೆಯಲ್ಲಿ ಟಿ ವಾಹಿನಿಯಲ್ಲಿ ಬಂದು ನೀವು ಈ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕಾರ ಮಾಡಿದ್ದೀರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ, ಶಕ್ತವಾದ ರೀತಿ ದೇವರನ್ನು ಉಪಯೋಗಿಸಲಿ ನಿಮ್ಮ ನಮ್ಮ ಪ್ರಾರ್ಥನೆ ಆಗಿದೆ. ಅಷ್ಟು ಮಾತ್ರವಲ್ಲ, ವೈರಿಗಳ ಮುಂದೆ ಅವತನ್ನು ಸಿದ್ಧಪಡಿಸಲು ನಮ್ಮ ದೇವರಾಗಿದ್ದಾನೆ. ಯಾರು ನಿಮ್ಮನ್ನು ಹಿಂಸಿಸ್ತಾರೆ, ಯಾರು ನಿಮ್ಮನ್ನು ವಿರೋಧಿಸ್ತಾರೆ, ಅವರ ಮಧ್ಯದಲ್ಲಿ ನಿಮ್ಮ ದೇವರು ಅವತನ್ನು ಸಿದ್ಧಪಡಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಯಾಕೆಂದರೆ ನಮ್ಮ ದೇವರು ಅಂತಂಥ ದೇವರಲ್ಲ, ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾನೆ, ಸಕಲವನ್ನು ಉಂಟು ಮಾಡಿದವರಾಗಿದ್ದಾನೆ. ಆತನ ಕಣ್ಣಿಗೆ ಮರ್ಯಾದ ಸಂಗತಿ ಯಾವುದಿಲ್ಲ. ಒಂದು ವೇಳೆ ನಿಮ್ಮ 15 ದಿವಸಗಳ ಹಿಂದೆ ನಿಮ್ಮ ಮೇಲೆ ಅವರು ಕೈ ಮಾಡಿರ್ಬೋದು, ದೇವರ ಚಿತ್ತ ಇರಬಹುದು, ಅವರು ಕೂಡ ರಕ್ಷಣೆ ಹೊಂದಿ ನಿಮ್ಮ ಸಭೆಗೆ ಬರ್ಬೋದು. ಅಂಥ ಕಾರ್ಯ ದೇವರು ಮಾಡಲಿಕ್ಕೆ ದೇವರಿಗೆ ಅಸಾಧ್ಯ ಏನಿಲ್ಲ. ಖಂಡಿತ ಪರ್ಸ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನನ್ನ ಪ್ರಾರ್ಥನೆ ಆಗಿದೆ. ಈ ವಾಹಿನಿಗೆ ಬಂದು ನಿಮ್ಮ ಉತ್ತಮವಾದ ಈ ನಮ್ಮ ಹಾನರ್ ಎಂಬ ಕಾರ್ಯಕ್ರಮ ಪಾಲ್ಗೊಂಡಿದ್ದಿ, ಅದನ್ನು ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆ ವಂದನೆಗಳು. ಪ್ರಿಯ ಆಸರೆ ಟಿ ವೀಕ್ಷಕರೇ, ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಬಂದ ಪಾಸ್ಟರ್ ಆರ್ ಮೂರ್ತಿ ಅವರನ್ನು ಗೌರವಿಸಿದ್ದೇವೆ. ನೀವು ನೋಡಿದ್ದೀರಿ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ಶಕ್ತವಾದ ರೀತಿಯಲ್ಲಿ ಅವರ ಸೇವೆಯಲ್ಲಿ ಉಪಯೋಗಿಸೋದಕ್ಕಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಆಗಿದೆ. ಪ್ರಿಯರೇ, ಈ ಆಸರೆ ಟಿ ವಿಯಲ್ಲಿ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಕೂಡ ವಂದನೆ ಹೇಳ್ತಾ ಇದ್ದೇನೆ. ತಿರುಗಿ ಹಾನರ್ ಎಂಬ ಕಾರ್ಯಕ್ರಮ ಬರುವ ತನಕ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು. ಥ್ಯಾಂಕ್ ಯು.